ಸರ್, ಈ ಮೂತ್ರಪಿಂಡನ ಯಾರು ದಾನ ಮಾಡಬಹುದು ಸರ್? ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿಯರು, ಮಕ್ಕಳು ಬ್ರೈನ್ ಡೆತ್ ಆಗಿ ಹಾರ್ಟ್ ಬೀಟಿಂಗ್ ಇರುವಾಗ ತಗೋಬೇಕು. ಐಸ್ ಬಾಕ್ಸಲ್ಲಿ ಕಿಡ್ನಿ ಇಟ್ಬಿಟ್ಟು ಇವನ್ ಅಪ್ ಟು 24 hours ಇಟ್ಕೊಳ್ತಾರೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗ್ತಾ ಇರೋ ಬಗ್ಗೆ ಅನೇಕ ಕಡೆ ನಾವು ದಾಖಲಾಗಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಕಿಡ್ನಿ ಆರೋಗ್ಯ ಸಂರಕ್ಷಣೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅವರು. ನೆಫ್ರಾಲಜಿ ವಿಭಾಗದಲ್ಲಿ 4 ದಶಕಗಳಿಗೂ ಹೆಚ್ಚು ಅನುಭವ ಹೊಂದಿರತಕ್ಕಂತಹ ನೆಫ್ರಾಲಜಿಸ್ಟ್, ಮೂತ್ರಪಿಂಡ ಶಸ್ತ್ರತಜ್ಞರಾದ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಒಂದಿಷ್ಟು ಅನೇಕ ಉಪಯುಕ್ತ ಮಾಹಿತಿಗಳ ಕುರಿತು ಮಾತಾಡೋಣ. ಸರ್, ಕಳೆದ ಸಂಚಿಕೆಯಲ್ಲಿ ಅನೇಕ ಮೂತ್ರಪಿಂಡ ಆರೋಗ್ಯ ರಕ್ಷಣೆ ಹೇಗೆ ಮಾಡ್ಕೋಬೇಕು, ಯಾರ್ಯಾರು ಮೂತ್ರಪಿಂಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಸರ್, ಮುಂದುವರೆದ ಪ್ರಶ್ನೆ ಅಂತ ಹೇಳೋದಾದರೆ, ಸರ್, ಈ ಮೂತ್ರಪಿಂಡನ ಯಾರು ದಾನ ಮಾಡಬಹುದು ಸರ್? ಆರೋಗ್ಯಕರ ಮನುಷ್ಯನಲ್ಲಿ ಯಾವ ವಯಸ್ಸಿನಲ್ಲಿ ದಾನ ಮಾಡಲಿಕ್ಕೆ ಆ ವ್ಯಕ್ತಿ ಅರ್ಹತೆ ಇರುತ್ತೆ? ಯೂಶ್ವಲಿ ಮೇಜರ್ ಆಗಿರಬೇಕು. ಜನರಲಿ 18 to 60 years ಒಳಗಡೆ ಇರೋರು ದಾನ ಮಾಡ್ಬೋದು. ರಿಲೇಟಿವ್ಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್ ಅಂತ 1994 ಇಂಡಿಯನ್ ಗೌರ್ಮೆಂಟ್ ಮಾಡಿದ್ದಾರೆ. ಸೊ ಈಗ ರೀಸೆಂಟ್ಲಿ ಸ್ವಲ್ಪ ಇದು ಮಾಡಿದ್ದಾರೆ, ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ. ಸೊ ಯಾರು ದಾನ ಮಾಡ್ಬೋದು ಅಂದರೆ ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿಯರು, ಮಕ್ಕಳು, ಹಸ್ಬೆಂಡ್, ವೈಫ್. ಈಗ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ದಾನ ಮಾಡ್ಬೋದು. ಅದು ಅಮೆಂಡ್ಮೆಂಟ್ ಮಾಡಿರೋದಲ್ಲಿ ಜನರಲಿ 18 to 60 years ಒಳಗಡೆ ಇರ್ಬೋದು. ಸಮ್ಟೈಮ್ಸ್ 65-70 years ಡೋನರ್ಸ್ ಅವ್ರು ಬೇರೆ ಪ್ರಾಬ್ಲಮ್ ಏನಿಲ್ಲ ಅಂದರೆ ಅವ್ರು ಕೊಡ್ಬೋದು. ಬಟ್ ಅಮಂಗ್ ರಿಲೇಟಿವ್ಸ್ ಇವರೇ ಕೊಡೋಕ್ಕಾಗತ್ತೆ. ಅಂಥವ್ರು ದಾನ ಮಾಡಲಿಕ್ಕೆ ಇದಿದೆ, ಲೀಗಲಿ ಪರ್ಮಿಟೆಡ್. ಸರ್, ಈಗ ನಾವು ದೇಹದಾನ ಅನ್ನೋದ್ರ ಬಗ್ಗೆ ಕೇಳಲ್ಪಟ್ಟಿದೆಯಲ್ವ ಸರ್? ನಮ್ಮ ಮರಣ ನಂತರ ನಮ್ಮ ದೇಹವನ್ನು ಇಂಥ ಕಡೆ ದಾನ ಮಾಡಲಿ, ಇಂಥ ಕಡೆ ಕೊಡಿ ಅಂತ ಹೇಳಿ ಎಲ್ಲ ದೇಹದಾನದ ಬಗ್ಗೆ ಮಾಹಿತಿ ಇದೆ. ಹಾಗೆ ಈಗ ಮೂತ್ರಪಿಂಡ ಏನಾದ್ರು ದಾನ ಮಾಡಲಿಕ್ಕೆ ಮುಂಚಿತವಾಗೇ ದಾಖಲು ಮಾಡ್ಕೊಳ್ಬಹುದಾ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರು ಬೇರೆ ಥರದ ಯೋಜನೆಗಳು, ಕಾರ್ಯಕ್ರಮಗಳು ಹಾಸ್ಪಿಟಲ್ಗಳಲ್ಲಿ ಲಭ್ಯ ಇದೆಯಾ? ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಎಲ್ಲರೂ ಡೋನರ್ ಕಾರ್ಡ್ ಇಟ್ಕೋಬೋದು. ಡೋನರ್ ಕಾರ್ಡ್ ಅಂದರೆ ನಾನು ಇದಾದಮೇಲೆ ದಾನ ಮಾಡ್ಬೋದು ಅಂತ. ಬಟ್ ಪ್ರಾಬ್ಲಮ್ ಏನಂದರೆ ಆಫ್ಟರ್ ಡೆತ್ ನೀವು ಇರಲ್ಲ. ಸೊ ನಿಮ್ಮ ರಿಲೇಟಿವ್ಸ್ ಡಿಸೈಡ್ ಮಾಡಬೇಕು. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಾನು ಕಾರ್ಡ್ ಇಟ್ಕೊಂಡ್ರೇನು ನನ್ನ ರಿಲೇಟಿವ್ಸ್ ಆಮೇಲೆ ಒಪ್ಕೊಳ್ತಾರ ಅಂತ ಗೊತ್ತಿಲ್ಲ. ಸೊ ಕಣ್ಣಿನ ಬಗ್ಗೆ ಅದು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಅದು ವ್ಯಾಸ್ಕ್ಯುಲರ್, ಅದು ಕಣ್ಣು ತೊಗೊಳೋದು ಈಸಿ. ಇದು ಆ್ಯಕ್ಚುಲಿ ಬ್ರೈನ್ ಡೆತ್ ಆಗಿ ಹಾರ್ಟ್ ಬೀಟಿಂಗ್ ಇರುವಾಗ ತೊಗೋಬೇಕು. ತುಂಬ ರೇರ್ ಆಗಿ ಹಾರ್ಟ್ ಸ್ಟಾಪ್ ಆದಮೇಲೆ ತಕ್ಷಣ ಥಿಯೇಟ್ರಿಗೆ ಹಾಕ್ಕೊಂಡು ಹೋಗಿ ಆಪ್ರೇಷನ್ ಮಾಡಿದ್ರೆ ಆ ಥರ ಮಾಡೋದು ತುಂಬ ಅಪರೂಪ. ಅದು ಓನ್ಲಿ ಹಾರ್ಟ್ ಬೀಟಿಂಗ್ ಡೋನರ್. ಸೊ ನಾನು ಕಾರ್ಡ್ ಇಟ್ಕೊಂಡ್ರೇನು ನನ್ನ ಕಾರ್ಡ್ ಆದಮೇಲೆ ಅವ್ರು ಒಪ್ಕೊಳ್ತಾರ ಗೊತ್ತಿಲ್ಲ. ಜನರಲ್ ಟೆಂಡೆನ್ಸಿ ಏನಂದರೆ ರಿಲೇಟಿವ್ಸ್ ಎಲ್ಲ ನಿಯರ್ ರಿಲೇಟಿವ್ಸ್ ಒಪ್ಕೋಬೇಕು. ಯಾರೋ ಒಬ್ಬರು ಬಂದು ಬೇಡ ಅಂತ ಹೇಳಿದ್ರೇನು ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಜನರಲಿ ಈ ಥರ ಕಾರ್ಡ್ ಇಟ್ಕೋಬೋದು ಎಲ್ಲರೂ, ಬಟ್ ಅದು ಎಫೆಕ್ಟಿವ್ ಆಗಿ ಅದು ಇಂಪ್ಲಿಮೆಂಟ್ ಮಾಡ್ತಾರ ಅಂತ ಗೊತ್ತಾಗಲ್ಲ. ವ್ಯಕ್ತಿ ಮೃತಪಟ್ಟ ಇಂತಿಷ್ಟು ಸಮಯದ ಒಳಗೆ ಕಿಡ್ನಿಯನ್ನು ತಗೋಬೋದು ಅಥವಾ ಕಿಡ್ನಿ ದಾನ ಮಾಡ್ಬೋದು ಅಂತ ಏನಾದ್ರು ನಿಯಮಗಳಿದೆಯಾ ಸರ್? ಹಾರ್ಟ್ ಬೀಟಿಂಗ್ ಇದ್ದರೆ ಅದು ಬ್ರೈನ್ ಡೆತ್ ಆದಮೇಲೆ ವಿದಿನ್ 6 hours 2 times ಅವರು ಸರ್ಟಿಫೈ ಮಾಡ್ತಾರೆ. ಅದಾದಮೇಲೆ ಜನರಲಿ ಪ್ರೆಷರ್ ಎಲ್ಲ ಮೇಂಟೈನ್ ಆಗುತ್ತೆ. ಥಿಯೇಟ್ರ್ ಕರ್ಕೊಂಡು ಹೋಗ್ಬಿಟ್ಟು ಹಾರ್ವೆಸ್ಟ್ ಮಾಡ್ತಾರೆ ಆರ್ಗನ್ಸ್. ಬಟ್ ಹಾರ್ಟ್ ಸ್ಟಾಪ್ ಆದರೆ ನಿಮಗೆ ತುಂಬ ಟೈಮ್ ವೆಯ್ಟ್ ಮಾಡೋಕ್ಕಾಗಲ್ಲ. ಆ ಥರ ರ್ಯಾರ್ಲಿ ಆಗಿರೋದು ಆ ಥರ. ಸೊ ಹಾರ್ಟ್ ಬೀಟ್ ಸ್ಟಾಪ್ ಆದಮೇಲೆ ಹಾಸ್ಪಿಟಲ್ ಒಳಗಡೆ ಪೇಷಂಟ್ ಇದ್ದಾರೆ, ನಾನು ಒಪ್ಕೊಂಡಿದ್ದಾರೆ ಅಂದರೆ ತಕ್ಷಣ ಥಿಯೇಟ್ರ್ ಕರ್ಕೊಂಡು ಹೋಗ್ಬಿಟ್ಟು ಮಾಡೋದು ಅದು ವೆರಿ ಡಿಫಿಕಲ್ಟ್. ಸೊ ಎಷ್ಟು ಸಮಯ ಕಿಡ್ನಿಯನ್ನು ನಾವು ಸಂರಕ್ಷಣೆಯಾಗಿ ಸತ್ತ ವ್ಯಕ್ತಿನ ತೆಗೆದುಕೊಂಡಂಥ ಕಿಡ್ನಿಯನ್ನು ಎಷ್ಟು ಸಮಯಗಳ ಕಾಲ ಸುರಕ್ಷಿತವಾಗಿ ಇಟ್ಕೋಬೋದು? ಅಂದರೆ ನಮ್ಮ ಇದರಲ್ಲಿ ಒಂದು 4 to 6 hours ಇಟ್ಕೊಳ್ತೀವಿ. ಬಟ್ ಅದು ದರ್ ಆರ್ ಪ್ರಾಸೆಸಸ್ ವೇರ್ US ಎಲ್ಲ ಇದ್ದರೆ ಆಲ್ಮೋಸ್ಟ್ 24 hours ಕೂಡ ಇಟ್ಕೊಳ್ತಾರೆ. ಅದು ಸರ್ಕ್ಯುಲೇಷನ್ ಇಟ್ಕೊಂಡು, ಕೋಲ್ಡ್ ಸರ್ಕ್ಯುಲೇಷನ್ ಅದು ಇಟ್ಕೊಂಡು ಒಂದು ಐಸ್ ಬಾಕ್ಸಲ್ಲಿ ಕಿಡ್ನಿ ಇಟ್ಬಿಟ್ಟು ಇವನ್ ಅಪ್ ಟು 24 hours ಇಟ್ಕೊಳ್ತಾರೆ.
ಸರ್, ಈಗ ಕಿಡ್ನಿ ಫೇಲ್ಯೂರ್ ಆಗಿರ್ತಕ್ಕಂಥವ್ರು ಡಯಾಲಿಸಿಸಲ್ಲಿ ಇರ್ತಾರೆ, ಚಿಕಿತ್ಸೆ ಪಡೀತಾ ಇರ್ತಾರೆ. ನಿಮ್ಮ ರಕ್ತ ಕೊಂದುವಂಥ ಕಿಡ್ನಿ ಲಭ್ಯ ಇದ್ದರೆ ಕಸಿ ಮಾಡುವಂಥ ಒಂದು ಅವಕಾಶ ಇದೆ. ಸೊ ಅಂಥ ಸಮಸ್ಯೆಗಳ ಅನಾರೋಗ್ಯಕ್ಕಿರ್ತಕ್ಕಂಥ ಪಟ್ಟಿಗಳು, ಪೇಷಂಟ್ಗಳ ಪಟ್ಟಿಗಳು ನಿಮ್ಮಲ್ಲಿ ಚಿಕಿತ್ಸೆಗಳಲ್ಲಿ ಇರುತ್ತಲ್ವ ಸರ್? ಅವ್ರು ಇದ್ರ ಮೇಲೆ ಇದು ಟ್ರೀಟ್ಮೆಂಟ್ ಕೊಡೋದಾ ಅಥವಾ ಹೇಗೆ? ಇಲ್ಲ, ಪೇಷಂಟ್ ಈ ಥರ ಪೇಷಂಟ್ಸ್ ಡಯಾಲಿಸಲ್ಲಿ ಇರ್ತಾರೆ. ಟ್ರಾನ್ಸ್ಪ್ಲಾಂಟ್ ಅವ್ರ ರಿಲೇಟಿವ್ಸ್ ಒಪ್ಕೊಂಡ್ರೆ ಟ್ರಾನ್ಸ್ಪ್ಲಾಂಟ್ ರಿಲೇಟಿವ್ಸ್ ಮಧ್ಯದಲ್ಲಿ ಮಾಡ್ತೀವಿ. ಇಲ್ಲಾಂದರೆ ಇದು ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟಿಗೆ ರಿಜಿಸ್ಟರ್ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಅಂತ ಇದೆ, ಅದರಲ್ಲಿ ರಿಜಿಸ್ಟರ್ ಮಾಡಬೇಕು. ಸೊ ಯಾವ ಹಾಸ್ಪಿಟ್ಲಿಗೆ ಡಯಾಲಿಸ್ ಮಾಡ್ತಾ ಇದ್ದೀರೋ, ಎಲ್ಲಿ ನೀವು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಇಷ್ಟ ಇದೆಯೋ ಆ ಹಾಸ್ಪಿಟಲ್ ಮೂಲಕ ಜೀವ ಸಾರ್ಥಕತೆಗೆ ನೀವು ರಿಜಿಸ್ಟರ್ ಮಾಡಬೇಕು. ಯಾವಾಗ ರಿಜಿಸ್ಟರ್ ಮಾಡಬೇಕಂದ್ರೆ ಪರ್ಮನೆಂಟ್ ಕಿಡ್ನಿ ಫೇಲಿಯರ್ ಆಗಿರೋರು ಮಿನಿಮಮ್ 3 months ಡಯಾಲಿಸಲ್ಲಿ ಇರೋರು ಮಾತ್ರ ರಿಜಿಸ್ಟರ್ ಮಾಡೋಕ್ಕಾಗತ್ತೆ. ಸೊ ನನಗೆ ಕಿಡ್ನಿ ನಾನು ಸ್ಟೇಜ್ 5 ಅಂತ ಹೇಳಿದ್ದೀನಲ್ಲ, ಸ್ಟೇಜ್ 2, 3 ಅಲ್ಲೆಲ್ಲ ನಾವು ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಡಯಾಲಿಸಿಸ್ ಬಂದು 3 months ಪರ್ಮನೆಂಟ್ಲಿ ಡಯಾಲಿಸಲ್ಲಿ ಇದ್ದರೆ ಆಮೇಲೆ ನೀವು ರಿಜಿಸ್ಟರ್ ಮಾಡ್ಕೋಬೋದು ಅವ್ರ ಆರ್ಗನ್. ಜೀವ ಸಾರ್ಥಕತೆ ಸ್ಕೀದ್ರಲ್ಲಿ ಯೋಜನೆ. ಸೊ ಮಿನಿಮಮ್ 3 months ನೀವು ಡಯಾಲಿಸಲ್ಲಿ ಇದ್ದರೆ ಮಾತ್ರ ನೀವು ರಿಜಿಸ್ಟರ್ ಮಾಡೋಕ್ಕಾಗತ್ತೆ. ಸೊ ಆವಾಗ ನಿಮಗೆ ವೆಯ್ಟಿಂಗ್ ಲಿಸ್ಟ್ ಶುರು ಆಗುತ್ತೆ. ಬ್ಲಡ್ ಗ್ರೂಪ್ ಯಾವುದೋ ಅದ್ರ ಪ್ರಕಾರ ಆಲ್ಮೋಸ್ಟ್ 500 to 1000, 1500 ಕೂಡ ವೇಟಿಂಗ್ ಲಿಸ್ಟ್ ಇದೆ. ಕೇಳಿದ್ರಲ್ಲ ವೀಕ್ಷಕರೇ, ಕಿಡ್ನಿ ವೈಫಲ್ಯಕ್ಕೊಳಗಾದಂತಹ ರೋಗಿಗಳು 3 ತಿಂಗಳು ಸತತ ಡಯಾಲಿಸಿಸ್ಗೊಳಗಾದಂತಹ ವ್ಯಕ್ತಿಗಳು ಜೀವನ ಸಾರ್ಥಕತೆ ಯೋಜನೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಾಗ ಆ ಕಿಡ್ನಿ ದಾನ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ನಿಮ್ಮ ಆರೋಗ್ಯಕ್ಕೆ ಹೊಂದುವಂಥ ಕಿಡ್ನಿ ಸಿಕ್ಕಿದರೆ ಅದು ಖಂಡಿತ ಅದನ್ನು ಪ್ರಯೋಜನ ಪಡಿಬೋದು ಅಂತ ಹೇಳಿ ಜೀವನ ಸಾರ್ಥಕತೆ ಕುರಿತು ಮಾಹಿತಿ ಕೊಟ್ಟಂಥ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್.